ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಡೆದಂತಹ ಮೊರಾರ್ಜಿ ವಸತಿ ಶಾಲೆಯ ಒಂದು ಪರೀಕ್ಷೆಯಲ್ಲಿ ಬಂದಂತಹ ಗಣಿತದ ಒಂದು ಸಮಸ್ಯೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವು ಸಂಭವನೀಯ ಉತ್ತರಗಳಾಗಿರ್ತವೆ. ಕ್ವಶನ್ ನಂಬರ್ 40 ನೋಡಿ. ಕೆಳಗೆ ನೀಡಿದ ಆಕೃತಿಯ ಸೂತ್ರಾತೆ ಕಂಡುಹಿಡಿರಿ ಅಂತ ಕೊಟ್ಟಾರ. ಆಕೃತಿಯನ್ನು ಕೊಟ್ಟಾರ. ಅಲ್ಲಿ ಅದಕ್ಕೆ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಲೇಬಲಿಂಗ್ ಮಾಡ್ಕೋಬೇಕು, ABCD ಅಂತ. ಇಲ್ಲಿ ಮಾಡಿದ ಹಾಗೆ ಯಾವ ರೀತಿಯಾಗಿ AB BC CD ಮತ್ತು ADಯನ್ನು ಈ ರೀತಿ ಹಚ್ಕೊಂಡ್ಬಿಟ್ಟು 4 + 3 + 5 = 19 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ಕೊಟ್ಟಂತಹ ಒಂದು ಆಪ್ಷನ್ಗಳಲ್ಲಿ ಉತ್ತರ 2 ಸರಿಯಾಗಿದೆ. 42ನೇ ಪ್ರಶ್ನೆ ಬಂದು 12,056 12ರಿಂದ ಭಾಗಿಸಿದಾಗ ಬರುವ ಗುಣಲಬ್ಧವು ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ. ನೋಡಿ, 12ರಿಂದ ಇದನ್ನು ಡಿವೈಡೆಡ್ ಮಾಡಿದಾಗ ಶೇಷ ಏನಾಗಿರ್ತೈತಪ್ಪ ಅಂದರೆ 8 ಆಗಿರ್ತೈತಿ ಮತ್ತು ಭಾಗಲಬ್ಧವು 1004 ಆಗಿರ್ತೈತಿ. ಹಾಗಾಗಿ ಉತ್ತರ ಇಲ್ಲಿ ಕೊಟ್ಟಿದ್ರಲ್ಲಿ ಒಂದನೇದು ಸರಿಯಾದಂಥ ಒಂದು ಉತ್ತರ. ಮುಂದಿನ ಪ್ರಶ್ನೆ ಬಂದು ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತದ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು ವೃತ್ತ ಅಂತೇಳಿ ಕನ್ಸಿಡರ್ ಮಾಡಿದರೆ ಇಲ್ಲಿ ನಡು ಬಿಂದು ಮತ್ತು ಇದನ್ನು R ಅಂತ ಏನೋ ಐಡೆಂಟಿಫೈ ಮಾಡ್ತೀವಿ. ಇದನ್ನು ತ್ರಿಜ್ಯ ಅಂತ ಕರೀತಾರೆ. ಸೊ ಆಪ್ಷನ್ 3 ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? 5 + 1 6. ಸೊ 6 ಗಂಟೆ 30 ನಿಮಿಷ. ಮೂರನೇ ಉತ್ತರ ಸರಿಯಾದಂಥದ್ದು. ನೆಕ್ಸ್ಟ್ ಪ್ರಶ್ನೆ ಬಂದು ಆಯತದ ಘನದ ಜಾಲಾಕೃತಿಯು ಅಂತ ಕೊಟ್ಟಾರ. ಇಲ್ಲಿ ಆಪ್ಷನ್ 1 ಸರಿಯಾದಂಥ ಉತ್ತರ. ಇದು ಕ್ಯೂಬ್ದಾಗತ್ತೆ, ಇದು ಕೋನದಾಗತ್ತೆ. ಸೊ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದು ಈ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಸಂಖ್ಯೆ ಕೊಟ್ಟರವರು 5,478, 5,397, 5,997, 5,749. ಇಲ್ಲಿ ಆಪ್ಷನ್ ಇದು ಇಳಿಕೆ ಕ್ರಮದಲ್ಲಿ ಬರೆದಿದೆ. ಹಾಗಾಗಿ ಆಪ್ಷನ್ 1 ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು? ಅದು 1. ಸೊ ಆಪ್ಷನ್ 1 ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ರೂಪಾಯಿ. ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು? 1 ಸೋಪಿಗೆ 18. ಆಕೆ ತಗೊಂಡಿದ್ದು 3 ಸೋಪು. 18 × 3 ಮಾಡ್ರಿ 54 ಬರುತ್ತೆ. ಸೊ ಕೊಟ್ಟಂಥ ಆಪ್ಷನಲ್ಲಿ 3 ರೂಪಾಯಿ 54 ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? ಆಪ್ಷನ್ 2 5. ನೆಕ್ಸ್ಟ್ ನೋಡ್ತಾ ಹೋಗಿ. ಒಂದು ಪುಸ್ತಕ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ ಅಂತದೆ. 7.50 ಪೈಸೆ, 14 ರೂಪಾಯಿ, 5 ರೂಪಾಯಿ 50 ಪೈಸೆ ಅಂತಿದೆ. ಅದನ್ನು ಅಡಿಷನ್ ಮಾಡಿದಾಗ 57 ರೂಪಾಯಿ ಬರುತ್ತೆ. ಸೊ ಆಪ್ಷನ್ 3 ಸರಿಯಾದಂಥ ಒಂದು ಉತ್ತರ. 57ನೇ ಪ್ರಶ್ನೆ. ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಎಂದು ಕೊಟ್ಟಾರ. 5 / 16 ಮತ್ತು 24 / 72 ಐತಿ. 8 × 1 8, 8 × 2 16. ಅದೇ ರೀತಿ 24 × 24, 24 × 73. ಸೊ 1/2 ಮತ್ತು 1/3 ಎರಡನೇ ಆಪ್ಷನು ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದು 600 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸಿದಾಗ 100 ಸೆಂಟಿಮೀಟರ್ ಅಂತಂದ್ರೆ 1 ಮೀಟ್ರು. ಸೊ ಇಲ್ಲಿ 600 ಐತಿ. ಸೊ ಆಪ್ಷನ್ 3 600 ಮೀಟರ್ ಇದು ಸರಿಯಾದಂಥ ಒಂದು ಉತ್ತರ.
1 ಕ್ವಿಂಟಾಲ್ ತೂಕವನ್ನು ಎಷ್ಟು ಕಿಲೋಗ್ರಾಮ್ಗೆ ಸಮಾನ ಕೊಟ್ಟಾರ? 1 ಕ್ವಿಂಟಾಲ್ ಅಂದ್ರೆ 100 ಕಿಲೋಗ್ರಾಮು. ಸೊ ಇಲ್ಲಿ 5 ಕೊಟ್ಟಾರ, ಹಾಗಾಗಿ 500 ಕಿಲೋಗ್ರಾಮು. ಸೊ ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ. ಸೊ 60ನೇ ಪ್ರಶ್ನೆ ನೋಡಿ. 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಎಷ್ಟು ಅಂತ ಕೊಟ್ಟಾರ. 4ರ ಸ್ಥಾನ ಬೆಲೆ ಬಂದು 400, ಮುಖಬೆಲೆ ಏನಾಗಿತ್ತು 4 ಐತಿ. ಹಾಗಾಗಿ 400ರಲ್ಲಿ 4 ತೆಗೆದಾಗ 396 ಉಳಿತೈತಿ. ಸೊ ಆಪ್ಷನ್ 1 ಸರಿಯಾದಂಥ ಒಂದು ಉತ್ತರ. ಸೊ ಫ್ರೆಂಡ್ಸ್, ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಭವನೀಯ ಉತ್ತರಗಳಾಗಿದ್ದು, ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಒಂದು ವಿಡಿಯೋನ ಮತ್ತೆ ಮಾಡಿ ಹಾಕ್ತೀನಿ. ವಿಡಿಯೋನ ಹಾಗೆ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.